ಸರ್ಕಾರಿ ಹುದ್ದೆಗಳ ಅರ್ಜಿ ಸಲ್ಲಿಕೆಗೆ ಈಗ ಅಧಿಸೂಚನೆ ಪ್ರಕಟ ಆಗಿದೆ. ವಸತಿ ಶಿಕ್ಷಣ ಸಂಸ್ಥೆ ಕಂದಾಯ ಇಲಾಖೆ ಹುದ್ದೆಗಳಿಗೆ ಅರ್ಜಿಯನ್ನ ಈಗ ಕರೆಯಲಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಕೆಇಎಯಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ನೀಡಲಾಗಿದೆ. ಇಲಾಖೆಗಳ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಿದ್ದಾರೆ. ವಸತಿ ಶಿಕ್ಷಣ ಇಲಾಖೆಯ ಶಿಕ್ಷಕರ ಹುದ್ದೆಗಳ ಸಂಖ್ಯೆ 767 ಹಾಗೆ ಕಂದಾಯ ಇಲಾಖೆಯ ಹುದ್ದೆಗಳ ಸಂಖ್ಯೆ 505. ಈಗಾಗಲೇ ಅರ್ಜಿ ಆಹ್ವಾನವನ್ನು ನೀಡಲಾಗಿದೆ. 767 ವಸತಿ ಶಾಲೆಗಳಲ್ಲಿ ಹಾಗೆ ಭೂಮಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಅರ್ಜಿಯನ್ನು ಈಗ ಸಲ್ಲಿಕೆ ಮಾಡೋದಕ್ಕೆ ಆಹ್ವಾನವನ್ನು ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಅಧಿಕೃತ ಅಧಿಸೂಚನೆಯನ್ನ ಈಗ ಹೊರಡಿಸಲಾಗಿದೆ. ಹಾಗಾಗಿ ಈಗ ಈ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುವಂತ ಶುಭ ಸೂಚನೆ ಸಿಕ್ಕಿದೆ. ಡೀಟೇಲ್ಸ್ ಏನಿದೆ? ಯಶಸ್ವಿನಿ, ಇದೀಗ ಸರ್ಕಾರದ ವತಿಯಿಂದ ಏನು ಹುದ್ದೆಗಳ ನೇಮಕಾತಿ ಏನಿದೆ ಆ ಒಂದು ಪ್ರಕ್ರಿಯೆ ಚುರುಕುಗೊಂಡಿರುವಂತದ್ದು. ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಸ್ಥಾನವನ್ನು ತೆಗೆದುಕೊಂಡ ತಕ್ಷಣವಾಗಿ ಈ ಒಂದು ನೇಮಕಾತಿ ವಿಚಾರವಾಗಿ ಮಾತನಾಡಿದ್ರು. 72,000 ನೇಮಕಾತಿಗಳೇನಿದೆ ಅವುಗಳನ್ನ ಮುಗಿಸ್ತೀವಿ ಅನ್ನುವಂತಹ ಒಂದು ಭರವಸೆಗಳನ್ನ ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಇದೀಗ ವಿವಿಧ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇರುವಂತದ್ದು. ಅದರಂತೆ ಈ ಹಿಂದೆ ಅಂತ ಹೇಳಿದ್ರೆ ಜೂನ್ 1ನೇ ತಾರೀಕಿನಂದು ಕೃಷಿ ಇಲಾಖೆಯ ಒಂದಿಷ್ಟು ನೇಮಕಾತಿಯ ವಿಚಾರವಾಗಿ ಅಧಿಕೃತ ಪ್ರಕಟಣೆಗಳನ್ನ ಹೊರಡಿಸಲಾಗಿತ್ತು. ಅದಕ್ಕೆ ಪರೀಕ್ಷೆಯನ್ನ ಕೂಡ ಕರೆಯಲಾಗಿದೆ. ಅದೇ ರೀತಿಯಾಗಿ ಇದೀಗ ಕಂದಾಯ ಇಲಾಖೆ ಮತ್ತೆ ವಸತಿ ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳೇನಿದೆ ಆ ಒಂದು ಹುದ್ದೆಗಳಿಗೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಧಿಸೂಚನೆಯನ್ನ ಕೂಡ ಹೊರಡಿಸಿರುವಂತದ್ದು. ಸುಮಾರು ಕಂದಾಯ ಇಲಾಖೆಯಲ್ಲಿ 767 ಹುದ್ದೆಗಳೇನಿದೆ ಆ ಒಂದು ಹುದ್ದೆಗಳಿಗೆ ಈಗ ನೇಮಕಾತಿಯನ್ನ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಒಂದಿಷ್ಟು ಆದೇಶವನ್ನ ಹೊರಡಿಸಿದ್ರೆ ಅದರಲ್ಲಿ ಪ್ರಮುಖವಾಗಿ ಜಿಲ್ಲಾವಾರುಗಳನ್ನ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೂಡ ಕಲ್ಪಿಸಿರುವಂತದ್ದು. ಅದರ ಜೊತೆಗೆ ಶಿಕ್ಷಣ ಇಲಾಖೆಗೆ ವಸತಿ ಶಿಕ್ಷಣ ಇಲಾಖೆ ಏನಿದೆ ಆ ಒಂದು ವಸತಿ ಶಿಕ್ಷಣ ಇಲಾಖೆಯ ಸಂಬಂಧಿಸಿದಂತೆ ಯಾವೆಲ್ಲ ಶಿಕ್ಷಕರು ಬೇಕಾಗುತ್ತೆ ಅಂತ ಹೇಳಿ, ಉದಾಹರಣೆಗೆ ಯಾವೆಲ್ಲ ಪಾಠಗಳನ್ನ ಮಾಡುವಂತಹ ಶಿಕ್ಷಕರು ಬೇಕಾಗುತ್ತೆ, ಅದಕ್ಕೆ ಯಾರು ಅರ್ಹರಿದ್ದಾರೆ ಅವರನ್ನ ಈ ಒಂದು ಅರ್ಜಿಗೆ ಅವಕಾಶವನ್ನ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಇನ್ನು ಕೆಇಎಯ ಅಧಿಕೃತ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ಮೂಲಕ ಈ ಒಂದು ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಇನ್ನು ಈ ತಿಂಗಳ ಕೊನೆಯವರೆಗೂ ಕೂಡ ಈ ಒಂದು ಅರ್ಜಿ ಸಲ್ಲಿಕೆಗೆ ಅವಕಾಶ ಇರುವಂತದ್ದು. ಅಶ್ವಿನಿ. ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.